ಎಲ್ಲ ಚೆನ್ನಾಗಿದೆ ಅಂದಮೇಲೆ ಇನ್ನೇನಪ್ಪ, ಇನ್ನೇನಾಗಬೇಕು, ಕೆಲಸದಲ್ಲೇ ಇರಬೇಕೇನಪ್ಪ. ನೀನು ಹೇಳಿದ್ದು ನಿಜನೇ ಐತೆ ಗೌರಮ್ಮ. ಹುಡುಗ ಸರ್ಕಾರಿ ನೌಕರಲ್ಲಿದ್ದರೆ ಚೆನ್ನಾಗಿ ನೋಡ್ಕೋತಾನೆ ಅನ್ನೋದೆಲ್ಲ ನಮ್ಮ ತಪ್ಪು ನಂಬಿಕೆ. ಜಮೀನು ಗಿಮೀನು ಎಲ್ಲ ಚೆನ್ನಾಗಿದೆ, ಊರ ಕಡೆ ಸ್ವಲ್ಪ ಅನುಕೂಲವಾಗಿದ್ದಾರೆ, ನೀನು ಅಲ್ಲಿ ಚೆನ್ನಾಗಿ ಬದುಕ್ತೀಯಾ. ಇನ್ನೇನು ನಾನು ಸ್ವಲ್ಪ ವಿಚಾರಿಸಿ ತೀರ್ಮಾನ ತೆಗೆದುಕೊಳ್ತೇನೆ. ಸರಿಯಪ್ಪ, ನೀವು ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬನ್ನಿ. ನೀವು ಏನೇ ತೀರ್ಮಾನ ತಗೊಂಡವರು ಅದಕ್ಕೆ ನನ್ನ ಒಪ್ಪಿಗೆ ಇರುತ್ತದೆಯಪ್ಪ. ನೀವು ಏನೇ ಮಾಡಿದ್ರೂ ನನ್ನ ಒಳ್ಳೇದಕ್ಕೆ ಮಾಡ್ತೀರಾ ಅನ್ನೋದು ನನಗೆ ಗೊತ್ತಿದೆ. ಅದರಿಂದ ನಿಮ್ಮ ಇಷ್ಟನೇ ನನ್ನ ಇಷ್ಟ ಅಪ್ಪ, ಇದರಲ್ಲಿ ಯಾವ ಬಲವಂತನೂ ಇಲ್ಲ. ಸರಿ ಅಮ್ಮ, ಇನ್ನಿಷ್ಟು ಹೇಳ್ದಲ್ಲ ನನಗೆ ಸಮಾಧಾನ ಆಯಿತು. ಎಲ್ಲರನ್ನೂ ವಿಚಾರಿಸಿ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬರ್ತೀನಿ. ನೀನೇನೇ ಹೇಳ್ತೀಯ ರುಕ್ಕು? ನೋಡ್ರಿ, ಗಂಡಿನ ಊರಿನಲ್ಲಿ ನಿಮ್ಗೆ ಯಾರಾದರೂ ಪರಿಚಯ ಇದ್ದರೆ ಹುಡುಗ ಅವರ ಮನೆತನ ಎಂಥದ್ದು ಅಂತ ಅವ್ರ ಬಗ್ಗೆ ಸ್ವಲ್ಪ ವಿಚಾರಿಸಿ. ಅಲ್ಲೇ ರುಕ್ಕು, ಮಾದನಿನ ಸ್ವಂತ ಅಣ್ಣ ಇದ್ದಾನೆ, ನನಗೆ ಬಾಮೈದ ಆಗ್ತಾನೆ. ಅವನಿಗಿಂತ ಬೇರೆ ಯಾರೇ ವಿಚಾರಿಸ್ಲಿ, ಮಾದ ನನ್ನ ಬಾಮೈದ ಇರೋದ್ರಿಂದ ನಮಗೆ ಖಂಡಿತ ಒಳ್ಳೆಯ ಕುಟುಂಬದವರನ್ನೇ ತೋರಿಸ್ತಾನೆ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಆದರೂ ಅದೇ ಊರಿನಲ್ಲಿ ನನ್ನ ಸ್ನೇಹಿತ ಶಿವಪ್ಪ ಇದ್ದಾನೆ. ಸಂಶಯಕ್ಕೊಮ್ಮೆ ಅವನನ್ನು ಕೇಳುತ್ತೇನೆ. ಸರಿ, ಹಾಗೆ ಮಾಡಿ. ಅಂತೂ ಬೇಗ ಬಂದು ಊರಿಗೆ ಸೇರ್ಕೊಂಡ್ವಿ. ಕತ್ಲಾಗಕ್ಕೂ ಮುಂಚೆ ಮನೆಗೆ ಬಂದ್ವಿ. ಬನ್ನಿ, ಏನ ಕೂತ್ಕೊಳ್ಳಿ, ಕಾಫಿ ಕುಡ್ಕೊ ಹೋಗೋರಂತೆ. ಇಲ್ಲ ಬಿಡಿಸಿದ, ಇನ್ನೊಂದು ದಿನ ಬರ್ತೀನಿ. ಹುಡುಗಿ ಒಪ್ಪಿಗೆ ಆಗಲಿ. ಈಗ ನನಗೂ ಸ್ವಲ್ಪ ಮನೆ ಕಡೆ ಕೆಲಸ ಇದೆ, ಹೋಗಬೇಕು. ಏನೋ ನೀವು ಮಾಡ್ತಾಯಿರಿ ನಿಮ್ಮ ಕೆಲಸ ನೀವು. ಇಲ್ಲ ಬನ್ನಿ, ಏನ ಇಷ್ಟು ದೂರ ಬಂದು ಹಾಗೆ ಹೋಗ್ತೀರಾ ಅಂತೀರಲ್ಲ. ಅದಲ್ಲದೆ ಇವತ್ತೆಲ್ಲ ನಮ್ಮ ಜೊತೆನೇ ಇದ್ದು ಒಂದು ಲೋಟ ಕಾಫಿನೂ ಕುಡಿಲ್ದೆ ಹಾಗೆ ಹೋಗ್ತೀವಿ ಅಂತೀರಲ್ಲ. ನಿಮ್ಗೆ ಕಳಿಸೋಕೆ ನಮಗೂ ಮನಸ್ಸಾಗ್ತಿಲ್ಲ. ಬನ್ನಿ, ಏನ ಒಳಗಡೆ ಬಂದು ಒಂದು ಕಾಫಿ ಗಿಫಿ ಕುಡ್ಕೊಂಡು ಹೋಗಾರಂತೆ. ಪರವಾಗಿಲ್ಲ ಬಿಡಿ ಗಿರಿಜಾಕ, ಇನ್ನೊಂದು ದಿನ ಬರ್ತೀನಿ. ಹುಡುಗಿ ಒಪ್ಪಿಗೆ ಆಗಲಿ, ಬಂದು ಊಟನೇ ಮಾಡ್ಕೊ ಹೋಗ್ತೇನೆ. ಅಣ್ಣ, ನನ್ನ ಹೆಸರು ಗಿರಿಜಾಕ ಅಲ್ಲ ಅಣ್ಣ, ನಂಜಮ್ಮ ಅಂತ. ಅಣ್ಣ, ಇನ್ನೊಂದು ಹೆಸರು ಗಿರಿಜಮ್ಮ ಅಂತ. ನಮ್ಮ ಯಜಮಾನ್ರು ನಂಜಿ ಅಂತ ಕರೆದು ಆ ಹೆಸರೇ ಮರ್ತೋಗಿದೆಯಣ್ಣ. ಹೌದಾ, ಪರವಾಗಿಲ್ಲ ಬಿಡಿ ನಂಜಮ್ಮ. ಸರಿ, ನಾನೀಗ ಮನೆಗೆ ಹೊರಡ್ತೀನಿ. ನೀವೆಲ್ಲ ಹೋಗಿ, ನೀವು ಸುಸ್ತಾಗಿದ್ದೀರಾ, ವಿಶ್ರಾಂತಿ ಮಾಡಿ. ನಾನು ಹುಡುಗಿ ಒಪ್ಪಿಗೆ ಆದಮೇಲೆ ಮತ್ತೆ ಬರ್ತೀನಿ. ಬರಲೇನೋ ರಾಜು? ಹೋಗಿದ್ದು ಬರ್ತೀನಿ. ಹುಡುಗಿ ಒಪ್ಪಿಗೆ ಆದಮೇಲೆ ನಾನು ಮತ್ತೆ ಬರ್ತೇನೆ. ಸರಿ ದೊಡ್ಡಪ್ಪ, ಹೋಗಿದ್ದು ಬನ್ನಿ. ಇವತ್ತೆಲ್ಲ ನಮ್ಮ ಜೊತೆನೇ ಇದ್ದು ಹಾಗೆ ಹೋಗ್ತೀನಿ ಅಂತೀರಲ್ಲ. ಹೋಗಿದ್ದು ಬನ್ನಿ. ಇನ್ನೊಂದು ದಿನ ಬಂದಮೇಲೆ ಊಟನೇ ಮಾಡ್ಕೋಗ್ಬೇಕು ದೊಡ್ಡಪ್ಪ. ಆಯ್ತು ಕಣೋ, ನಿನ್ನ ಮದುವೆ ಊಟ ಮಾಡದೆ ಹೋಗಲ್ಲ ನಾನು. ಎಲ್ಲೇ ಬಂದು ಒಂದು ವಾರ ಮದುವೆ ಊಟನೇ ಮಾಡ್ತೇನೆ, ಏನು ಯೋಚನೆ ಮಾಡಬೇಡ. ಸರಿ ಸಿದ್ಧ, ನಾನಿನ್ನು ಹೋಗ್ತೀನಿ. ನೀವಿನ್ನು ಹೋಗಿ ಇನ್ನೊಂದು ವಾರದ ತನಕ ಯಾವುದನ್ನೂ ಹೇಳ್ತಾರೆ, ನಾನು ನಿಮಗೆ ವಿಷಯ ತಲುಪಿಸ್ತೀನಿ. ಸರಿಯಣ್ಣ, ಹೋಗಿದ್ದು ಬನ್ನಿ. ಆದಷ್ಟು ಬೇಗ ಒಳ್ಳೆ ವಿಷಯನೇ ತಿಳಿಸಿ. ನೀವು ಸ್ವಲ್ಪ ಹುಡುಗಿಯವ್ರ ಮನೆಗೆ ಹೇಳಿ ಅಣ್ಣ, ಚೆನ್ನಾಗಿ ನೋಡ್ಕೋತಾರೆ, ಕೊಡ್ಬೋದು ಕೊಡಿ ಅಂತ ಹೇಳಿ ಅಣ್ಣ. ಸರಿ ಸಿದ್ಧ, ಹೇಳ್ತೇನೆ ಬಿಡು, ಯೋಚನೆ ಮಾಡಬೇಡ. ಇವಾಗ ಹೋಗಿ ಆರಾಮಾಗಿರು. ಸರಿ, ನೀವು ಹೋಗಿರಿ, ಒಳಗಡೆ ಹೋಗಿರಿ, ನಾನು ಬರ್ತೇನೆ. ನಾನು ಸ್ವಲ್ಪ ಗಿಡಗಳಿಗೆ ನೀರು ಹಾಕ್ಬಿಟ್ಟು ಬರ್ತೇನೆ, ಹೋಗಿರಿ. ಸರಿ ನಂದಿ, ನಾವು ಒಳಗಡೆ ಹೋಗಿರ್ತೀವಿ. ನೀನು ಬೇಗ ಬಂದು ನನಗೂ ರಾಜನಿಗೂ ಕಾಫಿ ಮಾಡಿಕೊಡುವೆ ಬಾ. ನೀನು ಇಲ್ಲೇ ಗಿಡಗಳಿಗೆ ನೀರು ಹಾಕ್ತೇನೆ ಅಂತ ನಿಧಾನ ಮಾಡಿಬಿಡ್ಬೇಡ, ಬಾ ಬೇಗ. ಬಾರೋ ರಾಜು, ನಾವು ಒಳಗೆ ಹೋಗೋಣ, ಮಾತಾಡೋಣ. ನಿನ್ನ ಜೊತೆ ಸ್ವಲ್ಪ ಮಾತಾಡೋದಿದೆ. ಸರಿ ನೀಡಿರಪ್ಪ, ಮಾತಾಡ್ತಿರೋಣ ಅಮ್ಮ ಬರೋವರೆಗೆ. ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಬಂದೆ ರೀ.